हमारे जलसे में शरीक फरमाए उन सबको खुश आमदीद कहता हूँ और स्वागत करता हूँ। और हमारे स्वामी जी पाड़ा से आज अमास है, उनके पास रश रहती है। जैसा हमारे दरगाह में जिस तरह की पब्लिक रहती है उसी तरह से उस पाड़ा गांव में स्वामी जी को मिलने के लिए, स्वामी जी को अपने दुख दर्द बोलने के लिए हजारों लोग आते हैं। उतना काम छोड़कर मेरे बुलाने पर हमारे पाड़ा मठ के पूज्य श्री गुरुमूर्ति शिवाचार्य महास्वामी जी हमारे कार्यक्रम में शरीक फरमा हैं। उनको भी मैं तहे दिल से शुक्रिया और स्वागत करता हूँ। खाली मेरे फ़ोन पे ये लोग आए हैं, खाली वो फ़ोन किया हूँ, बाबा हजरत का बरसी के फातिहा हैं, आप तशरीफ़ लाना। और इसके साथ साथ इस फंक्शन को ज़्यादा से ज़्यादा योगदान देने वाले अगर कोई है तो हमारे हैदराबाद के इरफान सेठ अपने पूरी जुस्तजू के साथ मोहब्बत से अपने इत्तेखाद के लिए अकीदतन पूरे इंतज़ाम को अंजाम दिया। और यहाँ पर जो भी आप सैयद शाह नेमतुल्लाह खात्री ಅವರ 20ನೇ ಪುಣ್ಯ ಸ್ಮರಣೋತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಮಾತೃ ಹೃದಯಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಶರಣೆಂದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಆತ್ಮೀಯರು ಸಹೋದರಾದ ಮಾಂತಪ್ಪಣ್ಣ ಸಂಗಾಯಿ ಅವರೇ, ನಮ್ಮೂರಿನ ದೇಶಮುಖ್ ಸಾಹೇಬ್ರೆ, ಸಜ್ಜನ್ ಶೆಟ್ಟಿ ಸೌಕಾರ್ರೆ और ಸಂಪಾ ಕುಲಕರ್ಣಿ ಸಾಹೇಬ್ರೆ ಹಾಗೂ ಇನ್ನುಳಿದ ಹಿರಿಯರೇ ಮತ್ತು ನಮ್ಮ ಆತ್ಮೀಯ ಎಲ್ಲ ಬಳಗದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸದ್ಭಕ್ತ ಮಂಡಳಿ ತಮಗೂ ಅಸ್ಸಲಾಮು ಅಲೈಕುಂ, ಶರಣಾರ್ಥಿಗಳು. ಪೂಜ್ಯ ಬಾಬಾ ಹಜರತ್ ಅವರು ಹುಟ್ಟು ಹೈದರಾಬಾದಲ್ಲಿ, ಆದ್ರೆ ಅವರ ಬಾಲ್ಯ ಜೀವನ ಹಿಂದಿನ ಸಿಂದಗಿ ತಾಲೂಕು, ಈಗಿನ ತಾಳಿಕೋಟೆ ತಾಲೂಕಿನ ಅಸ್ಕಿ ಗ್ರಾಮ. ಅಸ್ಕಿಯಲ್ಲಿ ಅವರು 1 ವರ್ಷದ ಮಗುವಿದ್ದಾಗ ಅವ್ರ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಸೇವಾ ಮಾಡೋರಿದ್ರು, ಕುಲ್ಸುಮ ಮತ್ತು ಪೀರ್ಮಾ ಅಂತ ಹೇಳಿ. ಅವರಿಬ್ರು ಸೇವಾ ಮಾಡ್ತಾ ಇದ್ದ ಹೆಣ್ಮಕ್ಳು ಅವ್ರ ತಾಯಿಯವರು, ಬಾಬಾ ಹಜರತ್ ಅವರ ತಾಯಿ ಅಡಿಗೆ ಮಾಡ್ತಾ ಇದ್ರು. ಈ 1 ವರ್ಷದ ಕೂಸು ಬಾಬಾ ಹಜರತ್ ಅವರ ತೊಟ್ಟಲದಲ್ಲಿ ಆಡ್ತಾ ಇದ್ರು. ಜಂತಿಯ ಮುಖಾಂತರ ತೊಟ್ಟಲದಾಗ ಒಂದು ನಾಗರಾವ ಇಳಿದು ಬಾಬಾ ಹಜರತ್ ಅವ್ರ ಹೊಟ್ಟೆ ಮೇಲೆ ಕೂತು ಆಡ್ತಾ ಇತ್ತು. ಬಾಬಾ ಅವರು ಆ ಹಾವಿನ ಜೊತೆಗೆ ಆಡ್ತಾ ಇದ್ರು, 1 ವರ್ಷದ ಮಗು. ಅವಾಗ ಆ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ನೋಡಿ ಎದಿ ಹೊಡ್ಕೊಂಡು ಚೀರಾಡಕ್ಕೆ ಚಾಲು ಮಾಡ್ಬಿಡ್ತಾರ. ಕೂಸು ಸಾಯ್ತದ, ಹಾವು ಕಡಿತದ ಅಂತ ಎದಿ ಹೊಡೆದು ಒದರಾಡ್ಲಕ್ಕೆ ಚಾಲು ಮಾಡಿದ ಕೂಡಲೇ ತಾಯಿಯವರು ಅಡಿಗೆ ಮಾಡೋದು ಬಿಟ್ಟು, ರೊಟ್ಟಿ ಮಾಡೋದು ಬಿಟ್ಟು ಓಡಿ ಬಂದು ನೋಡ್ತಾರ. ತೊಟ್ಟಲ್ದಾಗ ಮನ್ಕೊಂಡಿರ್ತಾರ. ಅವ್ರು ಎದಿ ಮೇಲೆ ಹಾವು ಹೆಡಿ ತೆಗೆದು ಆಡ್ತಿರ್ತದ. ಆ ಹಾವಿನ ಜೊತೆಗೆ ಅವ್ರು ಆಡ್ತಿರ್ತಾರೆ. ಅವಾಗ ಅವ್ರು ಪಟ್ಟನೆ ಕೈ ಹಾಕಿ ಆ ತಾಯಿ ಹಾವಿನ ಹೆಡಿ ಹಿಡಿದು ತೆಗೆದು ಒಗೆದು ಬಿಡ್ತಾರ. ಒಂದು 5 ನಿಮಿಷನಾಗ ಅದೃಶ್ಯ ಆಗಿಬಿಡ್ತಾರೆ, ಯಾರಿಗೆ ಕಾಣಂಗಿಲ್ಲ, ಸಿಗೋದು. ಮುಂದೆ ಬೆಳೆದ ನಂತರ ಅವರು 3ನೇ ಕ್ಲಾಸ್ ಅಲ್ಲೇ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ರು. 3ನೇ ಇಯತ್ತೆ ಓದುವಾಗ, 3ನೇ ಕ್ಲಾಸ್ನಲ್ಲಿ ಓದುತ್ತಿರುವಾಗ ಅವರ ತಂದೆಯಾದ ಮುಸ್ತಫಾ ಖಾದ್ರಿ ಅವರ ಒಬ್ಬರು ಸ್ವಾಮಿಗಳು ಗೆಳೆಯ ಇದ್ರು, ಗನಸಿದ್ದಯ್ಯ ಸ್ವಾಮಿ ಅಂತ ಹೇಳಿ. ಅವರಿಬ್ರು ಲಂಗೋಟಿ ದೋಸ್ತರು. ಎಲ್ಲಿ ಕೂತ್ರು ಇಬ್ರು ಕೂಡ ಕುಂದಿರ್ತಿದ್ರು. ಈಶಾಡ್ಲಕ್ಕೆ ಹೋದ್ರು ಬಾವ್ಯಾಗ ಇಬ್ರು ತಾಸುಗಟ್ಲೆ ಈಶಾಡ್ತಿದ್ರು. ಅವಾಗ ಬಾವಿಯೊಳಗೆ ಈಶಾಡ್ತಿದ್ರು. ಅಷ್ಟು ಗಳ್ಳಸ್ಯ ಗಂಟಸ್ಯ ಭಾಳ
ಚಡ್ಡಿ ದೋಸ್ತರವ್ರು ಇಬ್ರು ಸಿಗರೇಟ್ ಸೇದವರು. ಮುಸ್ತಫಾ ಖಾದ್ರಿ ಅವರು ಸಿಗರೇಟ್ ಸೇರ್ತಿದ್ರು, ಗನಸಿದ್ದಯ್ಯ ಸ್ವಾಮಿಗಳು ಸಿಗರೇಟ್ ಸೇರ್ತಿದ್ರು. ಗನಸಿದ್ದಯ್ಯ ಸ್ವಾಮಿ ಲಕ್ಕುಂಡಿ ಮಠ ಅಂತ ಹೇಳಿದ್ರು, ನಮ್ಮ ಅಸ್ಕಿಯಲ್ಲಿದ್ದ. ಆ ಸ್ವಾಮಿಗಳು ಇಬ್ರು ಮಾತಾಡ್ಕೊತ, ಮುಸ್ತಫಾ ಖಾದ್ರಿ ಅವರು ಸ್ವಾಮಿಗಳು ಮಾತಾಡ್ಕೊತ ಕೂತಾಗ ನೇಮತುಲ್ಲಾ ಖಾದ್ರಿ ಅವರು ಓಡಿ ಬಂದು ಮುಸ್ತಫಾ ಖಾದ್ರಿ ಅವ್ರ ಕಡಿ ಮೇಲೆ ಕುಂದಿರ್ತಾರೆ. ಆಡ್ಕೋತ ಬಂದು ಕುಂತ್ಕೊಳ್ಳೆ ಗನಸಿದ್ದಯ್ಯ ಸ್ವಾಮಿಗಳು ಸುಮ್ ಕುಂದ್ರಂಗಿಲ್ಲ. ಆ ನೇಮತುಲ್ಲಾ ಖಾದ್ರಿ ಅವರ ಕೈ ತಗೊಂಡು ಅವರ ಹಸ್ತರೇಖೆಗಳನ್ನು ನೋಡ್ಲಿಕ್ಕೆ ಚಾಲು ಮಾಡ್ತಾರೆ. ಹಸ್ತರೇಖೆಗಳನ್ನು ನೋಡಿ ಏನಾಗ್ಯದ ಸ್ವಾಮಿ, ಏನ್ ನೋಡ್ತಾ ಇದ್ದಿ ಅಂದ್ಕೊಳ್ಳೆ ಮುಸ್ತಫಾ ಖಾದ್ರಿ ಅವ್ರು ಕೇಳ್ತಾರ ಗನಸಿದ್ದಯ್ಯ ಮುತ್ತಾಗ, ಸ್ವಾಮಿಗಳ ಏನ್ ನೋಡ್ಲಾಕತ್ತೀರಿ ಅಂತ ಕೇಳ್ತಾರ. ಇಲ್ಲ, ನಿನ್ನ ಮಗ ಲಕ್ಷ್ಮೀ ಪುತ್ರ ಆತ ನೋಡು ಅಂತ. ಅವನ ಹಸ್ತರೇಖೆ ಹಂಗದ, ನಿನ್ನ ಮಗ ಲಕ್ಷ್ಮೀ ಪುತ್ರ ಆಗ್ತದ ಅಂತ ಹೇಳಿ. ಅವಾಗ ಮುಸ್ತಫಾ ಖಾದ್ರಿ ಅವ್ರು ಹೇಳ್ತಾರ, ಹುಚ್ಚು ಸ್ವಾಮಿಗಳೇ ನೀವು, ನನ್ನ ಮಗ ಲಕ್ಷ್ಮೀ ಪುತ್ರ ಆಗೋದಿಲ್ಲ, ಲಕ್ಷ್ಮಿ ಗಂಡ ಆಗ್ತಾನ ಅಂತ ಹೇಳ್ತಾರ. ಲಕ್ಷ್ಮಿ ಹಿಂದೆ ಇವ ಬೆನ್ನ ಹತ್ತಂಗಿಲ್ಲ, ಲಕ್ಷ್ಮಿ ಇವನ್ ಹಿಂದೆ ಬೆನ್ನ ಹತ್ತದ ಅಂತ ಹೇಳ್ತಾರೆ. ಅದೇ ತೆರನಾಗಿ ಅವ್ರ ಜೀವನ ಕಳೆದ್ರು. ಯಾರ ಬಲ್ಲಿ 10 ರೂಪಾಯಿ ಬೇಡಲಿಲ್ಲ, ಯಾರಿಗೂ ವಜ್ಜೆ ಆಗಲಿಲ್ಲ. ತಾನು ಹರಕ ಮುಡ್ಡಿ ಚಾಟಿ ಹಾಕೊಂಡೆ ಕುಂದಿರ್ತಿದ್ರು ಜನರ ಸೇವೆ ಮಾಡುವಾಗ. ನೀವೆಲ್ಲ ನೋಡಿದ್ದದು, ಏನೋ ಬಹಳ ವರ್ಷ ಕಳೆದಿಲ್ಲ. ಆದ್ರೆ ಅವರು ಈಗ ಪವಾಡ ಅಂದ್ಕೊಳ್ಳಿ ಅದ್ಭುತ ಅಂದ್ಬಿಡ್ತೀರಿ. ಪವಾಡಗಳು ಅವ್ರ ಕಾಲದಾಗ ಬಹಳ ಸರಳಗಳಿತ್ತು. ನಾನು ಒಂದ್ಸಲ ಹೈದರಾಬಾದ್ನಿಂದ ಬಳ್ಳಾರಿಗೆ ಹೋಗಾಕ ಅವ್ರ ಜೊತೆಗೆ ಎಲ್ಲಿದ್ದೆ. ಆಲೂರು ಇನ್ನ 20 ಕಿಲೋಮೀಟರ್ ಉಳಿದಿತ್ತು. ಕರ್ನೂಲ್ನಿಂದ ಹೊಂಟಿದ್ದೆವು. ಆಲೂರು ಇನ್ನ 20 ಕಿಲೋಮೀಟರ್ ಇತ್ತು. ಗಾಡಿಯಲ್ಲಿ ಡೀಸೆಲ್ ಖತಮ್ ಆಯ್ತು, ಖಲಾಸ್ ಆಯ್ತು. ಗಾಡಿ ಬಂದು ಬಿತ್ತು. ಗಾಡಿ ಬಂದು ಬಿದ್ದ ಕೂಡಲೇ ಅಲ್ಲಿ ಎಲ್ಲಿ ಪೆಟ್ರೋಲ್ ಪಂಪ್ಗಳು ಕಾಣಲಿಲ್ಲ. ಸುಮಾರು 10 ಕಿಲೋಮೀಟರ್ ಒಳಗೆ ಪೆಟ್ರೋಲ್ ಪಂಪ್ ಇಲ್ಲ ಅಲ್ಲಿ. ಮತ್ತೆ ಬರ್ಬೇಕಾದ್ರೆ 20 ಕಿಲೋಮೀಟರ್ ಆಲೂರಿಗೆ ಬರಬೇಕು. ಹಿಂದಕ್ಕೆ ಹೋಗಬೇಕಾದ್ರೆ 10 ಕಿಲೋಮೀಟರ್ ಹಿಂದೆ ಹೋಗ್ಬೇಕು. ಅಲ್ಲಿವರೆಗೆ ಎಲ್ಲಿ ಪೆಟ್ರೋಲ್ ಪಂಪ್ ಇದ್ದ. ಡೀಸೆಲ್ ಕಂಪ್ಲೀಟ್ ಮುಗಿದೋಗಿತ್ತು. ಡ್ರೈವರ್ಗೆ ಬೈಲಿಕ್ಕೆ ಚಾಲು ಮಾಡಿದ್ರೆ, ಮೊದಲೇ ನೋಡಕ್ ಆಗೋದಿಲ್ಲ ನಿನಗ, ಡೀಸೆಲ್ ಆದ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಏನಂತ ಹೇಳಿ ಬೈಲಿಕ್ಕೆ ಚಾಲು ಮಾಡಿದ್ರು. ಈಗ ಏನು ಮಾಡಬೇಕು? ಏನು ಮಾಡಬೇಕಂದ್ರೆ ಮುತ್ಯ ಏನ್ ಹೇಳಕತ್ತೇನಂದ್ರ, ಅಲ್ಲಿ ಹಳದಾಗ ನೀರ್ ಅದಾವ ನೋಡು, ಒಂದು ಕ್ಯಾನ್ ತುಂಬ್ಕೊಂಡು ಬಾ ಅಂದ್ರು. ಆ ಹಳದಾಗ ನೀರು ಒಂದು ಕ್ಯಾನ್ ತುಂಬ್ಕೊಂಡು ಬಂದ್ರು. ಹಾಗ ಗಾಡಿಗೆ ಅಂದ್ರು, ಅಯ್ಯಪ್ಪ ಅಂತ ನಾವು ನೀರ್ ಹಾಕಿದ್ರೆ ಗಾಡಿ ಹೆಂಗ್ ಚಲೋ ಆಗ್ತದ, ಬಂದ್ ಬಿಡ್ತದ, ಮತ್ತಿಷ್ಟು ಜಾಮ್ ಆಗ್ತದ, ಇಂಜನ್ ಜಾಮ್ ಆಗ್ತದ. ಹಾಕಂದ್ರು, ಹಾಕಿದ್ರು. ಅವ್ರು ಹಾಕಿದ್ರು ಕೇಳಬೇಕು, ಇಲ್ಲಂದ್ರೆ ಒಯ್ತಿದ್ರು. ಹಾಕಿದ್ರು, ಸ್ಟಾರ್ಟ್ ಮಾಡಂದ್ರು. ಸ್ಟಾರ್ಟ್ ಆಯ್ತು. ಆಲೂರಿಗೆ ಬರೋ ತನ ಬಂತು ಗಾಡಿ. ಆಲೂರಿಗೆ ಬರೋ ತನ ನಿಂದಿರಲಿಲ್ಲ ಗಾಡಿ. ಆಲೂರಿಗೆ ಬಂದು ನಿಂತು ಅದು ನೀರು ಎಷ್ಟಾವ ತೆಗೆದಂದ್ರು. ಪೈಪ್ ತೆಗೆದು ಖಾಲಿ ಮಾಡಿದ್ರು. ಖಾಲಿ ಮಾಡಿ ಡೀಸೆಲ್ ಹಾಕೊಟ್ರು. ಅದು ನೀರು ಚೆಲ್ಲಿ ಇದಕ್ಕೊಂದು ಲೀಟ್ರ್ ಡೀಸೆಲ್ ಹಾಕೊಂಡ್ರು. ಅಲ್ಲಿ ಕೈಗಡ ತೊಗೊಂಡಿವಿ, ಅದು ಹಾಕಿ ಬರ್ಬೇಕಂತೇಳಿ ಅಲ್ಲಿ ಕೈಗಡ ತೊಗೊಂಡು ಬಂದಿವಿ. ಅದು ಹೋಗಾಕ ಹಾಕಿ ಹೋಗು, ಒಂದು ಡೀಸೆಲ್ ತುಂಬ್ಕೊಂಡ್ರು. ಆ ಕ್ಯಾನ್ಯಾಗ ಒಂದು ಡೀಸೆಲ್ ತುಂಬ್ಕೊಂಡು ಗಾಡ್ಯಾಗ ಇಟ್ಕೊಂಡು ಬಳ್ಳಾರಿಗೆ ಹೋದೆವು. 3 ದಿನ ಗಾಡ್ಯಾಗ ಬಳ್ಳಾರಿಯಾಗಿದ್ದು, 4ನೇ ದಿನ ವಾಪಸ್ ಬರಾಗ ಅದು ಏನು ಡೀಸೆಲ್ ಕ್ಯಾನ್ ತುಂಬ್ಕೊಂಡಿದ್ದೆವು, ಎಲ್ಲಿ ತೊಗೊಂಡಿದ್ದೆವು ನೀರು ಅಲ್ಲಿ ಸುರಿ ಬಾ ಅಂದ್ರು. ಇದು ಪವಾಡ, ಇದಕ್ಕಂತಾರ ಪವಾಡ. ಆದ್ರೆ ಇಂಥವು 10 ಪವಾಡಗಳು ಅವರ ಜೀವನದಲ್ಲಿ ಆದರು. ಯಾಕಂದ್ರೆ ಅವರ ಹುಟ್ಟುನೇ ಹಂಗಿತ್ತು. ಅವರ ಚೈತನ್ಯ, ಅವರ ಬದುಕು ಕೇವಲ ಜನರಿಗಾಗಿ ಬದುಕಿದರು. ತನಗಾಗಿ ಏನೂ ಮಾಡಲಿಲ್ಲ, ತನಗಾಗಿ ಏನೂ ಉಳಿಸಲಿಲ್ಲ. ಕೇವಲ ಜನಸೇವೆ, ಜನಾರ್ದನ ಸೇವೆ ಅಂಥೇಳಿ ಜನರಿಗಾಗಿ ತನ್ನ ಇಡೀ ಜೀವನ, ಕೊನೆಗೆ ಕೂಡ ಅಮಾವಾಸ್ಯೆ ದಿವಸ ಇಲ್ಲಿಗೆ ಬಂದು ಎಲ್ಲ ಜನರು ನೋಡಿದ ನಂತರ ಎಲ್ಲರೂ ಮುಗಿದ್ರೇನಪ್ಪ, ಈಗ ಊಟ ಮಾಡ್ರಿ ಅಂತ ಹೇಳಿ ಊಟ ಮಾಡಿಸಿ, ತಾವು ಊಟ ಮಾಡಿ ಲಿಂಗೈಕ್ಯರಾದರು. ಇಂಥ ಪವಿತ್ರ ಪುರುಷನ ಇವತ್ತು
ಯಾಕೆ ನೆನೆಸಬಾರ್ದು ನಾವು? ಅಂಥವರ ಪಾದದ ಧೂಳಿನಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅವರ ಆಶೀರ್ವಾದ ನಮಗೂ ನಿಮಗೂ ಇರಲಿ ಎಂದು ಹಾರೈಸಿ, ಇದೇ ತೆರನಾಗಿ ತಾವೆಲ್ಲರೂ ಆ ಪೂಜ್ಯರ ಒಂದು ಭಕ್ತಿಗೆ ಪಾತ್ರ ಆಗ್ತೀರಿ ಅಂತ ಹೇಳಿ ಹಾರೈಸಿ ನನ್ನ ಮಾತಿಗೆ ಮಾಡ್ತೀನಿ. ಶ್ರೀ ಚರಗು ಶರಣ ಪಾಳದ ಸ್ವಾಮೀಜಿ ಪಾದಕ್ಕೆ ವಂದಿಸುತ್ತಾ, ಈಗ ಉಪಸ್ಥಿತಿರುವಂಥ ದರ್ಗಾದ ಸೈಯದ್ ಮುಸ್ತಫಾ ಖಾದ್ರಿ ಬಾಬಾ ಅವರ ಪಾದಕ್ಕೆ ವಂದಿಸುತ್ತಾ, ನಮ್ಮ ಆತ್ಮೀಯರು ಆದಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಸಜ್ಜನವರೇ, ಸಂಪ ಅವರೇ, ಭೀಮರಾವ್ ಪಾಟೀಲ್ ಅವರೇ ಮತ್ತು ಇನ್ನುಳಿದಂಥ ಎಲ್ಲ ಬಾಬಾರ ಭಕ್ತಾದಿಗಳೇ, ಇಲ್ಲಿ ಉಪಸ್ಥಿತಿರುವಂಥ ಮಳಕೇಡ್ ಮತ್ತು ಸೇಡಂ, ಹೈದರಾಬಾದ್ ಸುತ್ತಮುತ್ತಲಿನ ಗುಲ್ಬರ್ಗ ಮತ್ತು ಯಾದಗಿರಿ ಎಲ್ಲ ಜಿಲ್ಲೆಯಿಂದ ಆಗಮಿಸಿದಂಥ ಬಾಬಾ ಅವರ ಭಕ್ತಾದಿಗಳೇ, ತಾಯಂದಿರೇ, ಸೋದರರೇ, ಈ ಒಂದು ಐತಿಹಾಸಿಕ ಸ್ಥಳ ಮಾನ್ಯಖೇಡದ ಒಂದು ಬಾಬಾ ಅವರ ಈ ದರ್ಗಾ ಸುಮಾರು 106 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಎಲ್ಲರನ್ನು ತೆಗೆದುಕೊಂಡು ಹೋಗುತ್ತಾ ದರ್ಗಾ. ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲರನ್ನು ಒಂದೇ, ಎಲ್ಲ ಒಂದು ನಮ್ಮ ದೇಶದ ಮಕ್ಕಳು ನಾವೆಲ್ಲ ಸೋದರರಂತೆ ಎಲ್ಲ ತಿಳ್ಕೊಂಡು ಹೋಗ್ತಕ್ಕಂಥ ನೈಮತುಲ್ಲಾ ಖಾದ್ರಿ ಸಾಹೇಬರು ಅವರು ಈ ಒಂದು ದರ್ಗಾದಲ್ಲಿ ಇರುವಾಗ ನಾವೆಲ್ಲ ಚಿಕ್ಕವರಿದ್ದೇವೆ. ನಾವು ಸುಮ್ಮ ಹೈಸ್ಕೂಲ್ ಓದ್ತಾ ಇದ್ದೇವೆ ಅವಾಗ ನಮ್ಮ ತಂದೆಯವರು ನಮ್ಮ ತಾಯರ ಜೊತೆ ಎಲ್ಲ ಅಲ್ಲಿ ಬರ್ತಾ ಇದ್ದೇವೆ. ನೈಮತುಲ್ಲಾ ಬಾಬಾ ಅವರ ನಡೆದಾಡುವ ದೇವರಂತ ಈ ಭಾಗದಲ್ಲಿ ಎಲ್ಲರೂ ಬಹಳ ಒಂದು ಅವರ ಶ್ರೇಯವೃದ್ಧಿ, ಅವರ ಒಂದು ಶಕ್ತಿ. ಈಗ ತಾನೇ ಬಾಬಾ ಅವರು ಹೇಳಿದ್ರು, ಅವ್ರ ಮಗವಾಗಿ ಆಡುವಾಗ ಒಂದು ಹಾವ ಇದಾಯಿತು. ಆಮೇಲೆ ಅವರ ಪವಾಡ ಬಹಳ ಸಾಕಷ್ಟು ಪವಾಡಗಳನ್ನು ನಾವು ಚಿಕ್ಕವರಿದ್ದಾಗ ನೋಡಿದೀವಿ. ಇಲ್ಲಿ ಬರ್ತಕ್ಕಂಥ ಎಂತೆಂಥ ಒಬ್ಬರು ರೋಗಗ್ರಸ್ತರಾಗಿ ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ತೀರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ದರ್ಗಾಕ್ಕೆ ಬಂದು ನೈಮತುಲ್ಲಾ ಖಾದ್ರಿ ಬಾಬಾರವರಲ್ಲಿ ಬಂದು ದರ್ಗಾದಲ್ಲಿ ಬಂದು ಕುತ್ಕೊಂಡು ಸ್ಥಳ ಹೇಗಿದೆ ಅಂದ್ರೆ, ನೀವೆಲ್ಲೇ ತಿರುಗಿ ಬಂದರೂ ಮನಃಶಾಂತಿಯಿಂದ ಬಾಬಾ ಅವರು ಒಂದು ಕೈ ಹಾಕಿ ಅವರು ಬರೀ ಒಂದು ನೀರು ಕೊಟ್ಟು ಕೈ ಹಿಂಗ್ ಮಾಡಿ ಅವ್ರು ಹೇಳಿಬಿಟ್ರೆ ಮತ್ತೆ ನೀವು ಬರೀ ಒಂದು ನಿಂಬಿಕೆ ಅವರ ಒಂದು ಆಶೀರ್ವಾದ, ಅವರ ಒಂದು ಶಕ್ತಿ ಬಹಳ ಅಪರಂಪರವಾಗಿತ್ತು. ಹಿರಿಯರಿಗೆ ಅವ್ರ ಬಗ್ಗೆ ಬಹಳ ಗೊತ್ತಿದೆ. ಈಗಿಂತ ಹುಡುಗರಿಗೆ, ಈಗ ಯುವಕರಿಗೆ ಅದ್ರ ಬಗ್ಗೆ ಇನ್ನೂ ಇಲ್ಲ, ಮನೆಯಲ್ಲ. ಆ ಒಂದು ಶಕ್ತಿ ಜಾಗದಲ್ಲಿದೆ. ಈ ಮಳಕೇಡ ಗ್ರಾಮದಲ್ಲಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಹಿರಿಯರು ಇವತ್ತು ನಮ್ಮ ಎದುರಿಲ್ಲ, ಸಾಕಷ್ಟು ಹಿರಿಯರಿದ್ದಾರೆ. ಜಂಕಾ ಸಾಹೇಬ್ ಇರ್ಬೋದು, ಶೇರ್ಖಾನ್ ಸಾಹೇಬ್ ಇದ್ರು, ಇಸಾಬ್ ಸಂಗಣ ಸಾಹುಕಾರ್ ಇದ್ರು, ಧಾರಕರು ಇದ್ರು, ಸಾಕಷ್ಟು ಒಳ್ಳೆ ಹಿರಿಯರೆಲ್ಲ ಅವಾಗ ಅವರ ಒಂದು ಬಾಬಾ ಅವರ ಕೃಪಾಸೆಯಿಂದ ಮಳಕೇಡಿನಲ್ಲಿ ಸಾಕಷ್ಟು ಒಳ್ಳೆ ಬೆಳೆ ಮಳೆ ಪ್ರತಿಯೊಂದು ಯಾವುದೇ ಎಲ್ಲ ಇವತ್ತು ಒಬ್ಬ ಮನುಷ್ಯ ಬಂದು ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ಕಷ್ಟದಲ್ಲಿ ಬಂದು ಹೋಗುವಾಗ ಬಹಳ ಸಂತೋಷದಿಂದ ನಕ್ಕತ್ತಾ ಹೋಗುತ್ತಂತ ಉದಾಹರಣೆಗಳು ಸಾಕಷ್ಟಿವೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಜರತ್ ಮುಸ್ತಫಾ ಖಾದ್ರಿ ಬಾಬಾ ಅವರು ಸಹ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸ್ಥಾನದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಎಲ್ಲರನ್ನು ಯಾವುದೇ ತರ ಸಮಾಧಾನ ಪಡಿಸಿ ಯಾರೇ ಅವ್ರಿಗೆ ಏನಂದ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಲ್ಲ. ಅವ್ರಿಗೆ ಎಷ್ಟೇ ಕೆಟ್ಟದ್ದು ಮಾಡ್ಬೇಕಂದ್ರೆ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನ ಬಾಬಾ. ಆ ನೈಮತುಲ್ಲಾ ಖಾದ್ರಿ ಆಶೀರ್ವಾದ, ದರ್ಗಾದ ಸ್ಥಳದ ಒಂದು ಆಶೀರ್ವಾದ. ಇವತ್ತು ನಾವು ಅವ್ರಿಗೆ ಏನೇ ಕೆಟ್ಟದ್ದು ಮಾಡ್ಬೇಕಂತ ಯಾರೇ ಬಯಸ್ತಿರೋದು ಕೆಟ್ಟದಾಗಲ್ಲ, ಅದು ಸ್ವಲ್ಪ ಅಷ್ಟಿಗೆ ಕಾಣ್ತದ, ಮುಂದೆ ಒಳ್ಳೇದೇ ಆಗ್ತದ. ಆ ಒಂದು ನಿಟ್ಟಿನಲ್ಲಿ ಅವ್ರು ಯಾವುದೇ ಹಂತದ ಎದುರು ಬಂದರು ಅದನ್ನ ಎದುರಿಸಿ ಈ ಒಂದು ದರ್ಗಾದ ಬಾಬಾರ ನೈಮತುಲ್ಲಾ ಖಾದ್ರಿ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಾಬಾ ಅವರು ಎಲ್ಲರೂ ಸಮಾನತೆಯಿಂದ ಸರ್ವದೇವರ ಸಮ್ಮೇಳನ ಮಾಡಿಕೊಂಡು ಇಡೀ ಜಿಲ್ಲೆಯಲ್ಲಿ ಎಲ್ಲ ಹೈದರಾಬಾದ್, ಇವತ್ತು ಆಂಧ್ರ, ಶಾಪೂರ್, ಯಾದಗಿರಿ, ರಾಯಚೂರು ಎಲ್ಲ ಕಡೆಯಿಂದನೂ ಬಾಬಾ ಅವರು ಭಕ್ತರಿದ್ದಾರೆ. ಅವರ ಒಂದು ಆಶೀರ್ವಾದ ಪಡ್ಕೊಂಡು ನೀವು ಎಲ್ಲ ಪುನೀತರಾಗೋಣ.
ಈ ಒಂದು ಸ್ಥಳದಲ್ಲಿ ಯಾವುದೇ ಇರಲಿ, ನಾವು ನಂಬಿಕೆ ಇಟ್ಕೊಂಡು ಬಂದಾಗ ಅದು ಒಳ್ಳೇದಾಗ್ತದೆ, ಕೆಟ್ಟದಾಗ್ತದೆ. ಬಾಬಾ ಅವರು ತಮ್ಮ ಶ್ರಮ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಬಂದವರನ್ನ ಆಶೀರ್ವಾದ ಮಾಡಿ ಒಳ್ಳೆಯದಾಗ್ಲಂತ ನಮಗೆ ಆಶೀರ್ವಾದ ಮಾಡಿ, ಪ್ರತಿಯೊಬ್ಬ ಸಣ್ಣ ಮಗುನೂ ಬರಲಿ, ಒಬ್ಬ ತಾಯಿ ಇರ್ಬೋದು, ತಂದೆ ಇರ್ಬೋದು, ಓದಂತ ಮಕ್ಕಳು ಇರ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಂತ ಆ ಬಾಬಾ ಅವರ ಒಂದು ಆಶೀರ್ವಾದ ಇವತ್ತಿದೆ. ಇವತ್ತು ನೈಮತುಲ್ಲಾ ಖಾದ್ರಿ ಸಾಹಬರ ಮತ್ತು ಬಾಬಾ ಅವರ ಅವರ ಒಂದು ಈ ಕ್ಷೇತ್ರದಲ್ಲಿ ಮುಂದೆ ನಮ್ಮ ಅದರ ನೈಮತುಲ್ಲಾ ಖಾದ್ರಿ ಆದ ನಂತರ ನಮ್ಮ ಬಾಬಾ ಅವರು ಮುಸ್ತಫಾ ಖಾದ್ರಿ ಅವರು ಮುಂದಿಸ್ಕೊಂಡು ಹೊಂಟಿದ್ದಾರೆ. ಆ ಬಾಬಾ ಅವರ ಆಶೀರ್ವಾದ ನಿಮ್ಮೆಲ್ಲ ಇರಲಿ. ನಮ್ಮ ಊರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮಕ್ಕೆ ಯಾವತ್ತೂ ತಾವು ಸಹಕಾರ ಕೊಡಬೇಕು. ಬಾಬಾ ಅವರ ಇನ್ನೂ ಅವರು ಮುಂದೆ ಹೋಗ್ಲಿ. ಅವ್ರ ಜೊತೆಯಲ್ಲಿ ನಾವೆಲ್ಲ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿಗಳು ಬರಬೇಕಾಗಿತ್ತು. ಯಾವುದೋ ಅನಾನುಕೂಲದಿಂದ ಅವರು ಇವತ್ತು ಬರಲಿಲ್ಲ. ಅದಕ್ಕಾಗಿ ಅವರು ಇವತ್ತು ಶುಭ ಕೋರಿದ್ದಾರೆ. ಬಾಬಾ ಅವರ ಒಂದು ಆಶೀರ್ವಾದ ಅವರಿಗೂ ಇರಲಿ, ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. अल्लाह का बेइंतहा शुक्र एहसान है कि आज हम उस शख्सियत की दिन मनाने के लिए जमा हुए हैं जो इस बड़े सगीर के लिए न सिर्फ दक्कन के इलाके के लिए बल्कि इस शहर के लिए, न बल्कि इस खित्ते के लिए, बल्कि पूरे बड़े सगीर के लिए एक ऐसी शख्सियत थी जिन पर न सिर्फ उनके मुरीदैन उन पर नाज करते थे, बल्कि उन पर उस वक्त के मशाकीन और उस वक्त के सादात भी उन पर नाज करते थे। इसीलिए किसी शायर ने कहा है,
कभी मैं वो शेर जब पढ़ता हूँ तो मेरे दादा बुजुर्गवार की याद आती है। हजारों साल नरगिस अपनी बेनूरी पे रोती है, हजारों साल नरगिस अपनी बेनूरी पे रोती है, बड़ी मुश्किल से होता है चमन में दी दवर पैदा ऐसा। जब कभी ये शेर पढ़ता हूँ तो वाले दादा बुजुर्ग की सवाने हयात और उनकी तस्वीर मेरे आंखों से कभी ओझल नहीं होती, क्योंकि उनकी तमाम जिंदगी का वो बचपना से लेकर विसाल की आखिरी उम्र तक, इस दारे फानी से जाने से पहले तक जो जिंदगी थी वो जिंदगी सिर्फ और सिर्फ अवाम के लिए थी, वो सिर्फ अवाम के लिए थी। जाती तौर पर अपने लिए बहुत सारे लोग इस दुनिया में आते हैं और चले जाते हैं, बहुत सारे बादशाह आ गए, बहुत सारे सल्तनत के राजा आ गए, बहुत सारे नवाब आ गए, बहुत सारे वक्त के, जिसको सिकंदर आजम कहा जाता था, किसी को अकबर आजम कहा जाता था, ये वो शख्सियात थी जिनकी हुकूमत हिंदुस्तान नहीं बल्कि दुनिया के 2.5% हिस्से में इनकी हुकूमत हुआ करती थी। लेकिन आज उनका पुरसान हाल कोई नहीं है, आज वो इस दुनिया से चले गए हैं, लेकिन उनके मज़ार पर या उनकी खबर पर जाने वाला कोई नहीं है। उनकी मज़ारात, उनकी कब्र वीरान पड़ गई है, खंडर के मानिंद हो गई है। लेकिन अगर कोई शख्स अल्लाह के रसूल को राज़ी करने के लिए, खिदमत कल के लिए अपनी जिंदगी गुजारता है, तो हम अपने माथे की आंखों से देख रहे हैं, हज़रत सैयद शाह खलीफतुर रहमान कादरी व शाह रहमतुल्लाह कादरी का दरबार जो आज भी जारी व सारी व फानी है, आज भी जारी व सारी है। बहुत सारे बादशाह थे जो चले गए। बताने का मकसद ये है, जो आज हजरत सैयद शाह रहमतुल्लाह कादरी अलजली रहमतुल्लाह अलैह का जो 20वां सालाना फातिहा है, हजरत की जो जिंदगी थी बचपन से लेकर विसाल तक, वो हर पहलू को अगर हम गौर करेंगे या हर पहलू को हम देखेंगे तो हमारे लिए कहीं ना कहीं नसीहत की बाइस बनती है। हजरत सैयद शाह खलीफतुर रहमान कादरी के जानशीन है और हजरत सैयद शाह खलीफतुर रहमान कादरी अबुल हसन कादरी जगत गुरु बीजापुर के जानशीन है, और वो गुलबर्गा में हजरत सैयद शाह यूसुफुल बगदादी हाजुल हरमैन के 7वें पोतरे होते हैं। तो इस तरह हजरत का जो सिलसिला नसब है वो जाकर हजरत सैयद शाह अब्दुल कादिर जिलानी महबूब सुबहानी से मिलता है। एक वाकया मुझे यूं याद आ रहा है कि दादा हजरत की जिंदगी जो हमारे सामने, जो आप तमाम ने देखी है, जो जिंदगी गुजारी है, औलिया कराम का मामला ये हुआ करता था कि हजरत महबूब इलाही, एक दफा का जिक्र है कि एक उनका मुरीद उनसे पूछता है हजरत महबूब इलाही से, ऐ महबूब इलाही आप बताइए, ऐसा कोई अमल आपसे मैंने नहीं देखा कि आपकी जो आपको वली होने साबित कर सके, या मैं ऐसा कोई फेल मैं नहीं देखा जिससे मुझे ये मालूम हो रहा है कि आप वली हो। तो हजरत निजामुद्दीन महबूब इलाही कहते हैं कि मेरे मुरीद बता, मेरी सुबह से लेकर शाम तक और शाम से लेकर सुबह तक मेरी जिंदगी तेरे साथ गुजर रही है, ऐसा कोई काम बता जो मैं गैर शरीयतन कर रहा हूँ। तो मैं आज उबड़कर बात कहूंगा, हजरत सैयद शाह रहमतुल्लाह कादरी की सर ताबा खत्म जिंदगी पूरी शरीयत पर थी, पूरी जिंदगी शरीयत पर मबनी थी। ऐसा कोई लम्हा नहीं था जो हजरत सैयद शाह रहमतुल्लाह कादरी शरीयत से पामाल करते थे, ऐसा कोई वक्त नहीं था, ऐसा कोई वक्त नहीं था। बहुत सारे बुजुर्गान बैठे हैं जो हजरत की जिंदगी को अपनी माथे की आंखों से देख चुके हैं। मैं तो बच्चा हूं, मैं तो उनके सामने बिल्कुल कम उम्री थी मेरी, 2 या 3 साल, हजरत 2 या 3 साल मेरा बातचीत हुई, मेरे उनसे मुलाकात हुई, जिंदगी से 2 या 3 बार ही मेरी उनसे मुलाकात हुई, ज्यादा तो वक्त उनसे हजरत का नहीं गुजरा। अगर ज्यादा वक्त मेरा गुजरता तो यकीन मानो मैं यार आज कहीं और कुछ हो जाता था। जिंदगी के ताल्लुक से निजामुद्दीन महबूब इलाही फरमाते हैं, एक वक्त उनका मुरीद कहता है कि हजरत आप, निजामुद्दीन महबूब इलाही का एक मामला करते थे कि जब दस्तरखान पे बैठते थे तो निवाला उठाते, मुंह में डालते और मुंह में से निकाल कर निवाला दस्तरखान पे रखते। बड़ा ताज्जुब का मामला हुआ। उनके मुरीद ने पूछा, हजरत आप ये मामला क्यों कर रहे हो, क्या मामला है, आप ऐसा मुंह में निवाला डाल रहे हो, फिर मुंह से निवाला निकाल कर बाजू रख रहे हो, ये क्या मामला है? रिज़्क़ की बेअदबी हो रही है, यानी रिज़्क़ आपके लिए बनाया गया है, आपके लिए खाने के लिए, तमाम काम के लिए आपको दिया गया है, तो आप नोश फरमाइए। नोश फरने के बजाय आप दस्तरखान पर अपने मुंह में डालकर उसके बाजू रख रहे हैं। तो हज़रत निजामुद्दीन महबूब इलाही कहते हैं कि मेरे मुरीद,
मैं इसलिए उस निवाले को नहीं खा रहा हूँ क्योंकि वो निवाले की लज्जत अगर मेरे मुंह में चली जाए, जिससे मेरा नफ्स राजी हो, जिससे मेरा नफ्स अगर मुझसे खुश हो जाए, तो मैं ऐसा कोई फेल नहीं करना चाहता जिससे मेरा नफ्स राजी हो जाए। तो आज मैं कहूंगा हज़रत सैयद शाह नेमतुल्लाह कादरी की जिंदगी में ऐसा कोई लम्हा नहीं था जिसने नफ्स को खुश किया होगा। हजरत ने पैदाइश से लेकर मरते वक्त तक अपने नफ्स को अपने ख्वाबों में रखा था। तो निजामुद्दीन महबूब इलाही के बाद जब वो मुरीद को मालूम होता है कि वो निवाला उसमें बाजू रखते थे, तो हजरत वो उसका मुरीद ने वो निवाले को उठाकर खा लिया। वो मुरीद ने वो निवाले को उठाकर खा लिया। खाने के बाद उनके अंदर ये चीज आ जाती है कि दरख्त उनको सलाम करने लगते हैं और जानवरों की बोली समझ में आती है। जानवरों की बोली उनको समझ में आने लगी, दरख्त उनके अदब के लिए झुकने लगे। तो किसी ने पूछा ये क्या मामला है? तो हजरत ने उनके मुरीद ने कहा कि मैं वो काम कर रहा हूँ जो मेरे मुर्शिद निवाला मुंह से निकाल कर रखते थे, वो निवाला मैं अपने पेट में डालता था। यानी मुर्शिद का तबरुक इस तरह नोश करते थे कि उनके निवाले में वो बरकत थी। तो हमने अपनी माथों की आंखों से सैयद शाह नेमतुल्लाह कादरी को देखा हो, हमने अपनी माथों की आंखों से नेमतुल्लाह कादरी की करामत को देखा हो। नाश करो अपनी इस मुर्शिद पर। आज बहुत सारे माशरे में बहुत सारे लोग अपने आप को एक मुर्शिद का लिबादा ओढ़कर, एक जुब्बा कुब्बा पहनकर, दाढ़ी छोड़कर एक नया तौर तरीका अपना रहे हैं। लेकिन हमारे मुर्शिद की जो करामत अगर मैं बताना चलूं शायद ये रात कम पड़ जाएगी। लेकिन अगर कोई बात अक्सर अगर आप किसी के साथ अगर जिक्र कर रहे हो तो एक बात का जिक्र याद करना, या ये हमेशा अपनी बात याद रखना, अगर सरजमीन मलखेड़ में अगर सरजमीन मलखेड़ में मानव धर्म का प्रोग्राम कोई स्टार्ट करने वाला है तो आज पूरी दुनिया इस चीज को चाहती है। हजरत सैयद शाह नेमतुल्लाह कादरी की एक बात को देखिए आप, मानवा धर्मा समिति का जो प्रोग्राम हम करते हैं, हम सब एक है, वी ऑल आर वन, मोहब्बत सबसे, नफरत किसी से नहीं। आज दुनिया का तकाजा है कि आज हम ये चाहते हैं कि हम हिंदू मुसलमान आपस में मिलजुल कर रहे हैं। लेकिन उस मर्द मुजाहिद की बात को अगर याद करता चलो तो उसने उस वक्त किया था जब उस वक्त उसकी जरूरत नहीं थी, लेकिन आज दौरे हाजिर की वो जरूरत है। उन्होंने वो प्लेटफॉर्म इसलिए बनाया था कि आने वाले दिनों में हमारे लिए मुश्किल है। वो प्लेटफॉर्म इसलिए उन्होंने उस वक्त बनाया था क्योंकि आने वाले दिनों में इस चीज की जरूरत है। शायद उस वक्त उनको मालूम था होगा कि मैं उस वक्त इस दुनिया में नहीं रहूंगा। अगर मैं नहीं रहूंगा तो मेरे मुरीदान को, मेरे चाहने वालों को, मेरे देश के लोगों को, मेरे मुसलमान भाइयों को, मेरे हिंदू भाइयों को परेशानी हो सकती है। इसलिए मेरे दरगाह से, मेरी बारगाह से एक पैगाम जाना चाहिए जिसका नाम मानव धर्म होना चाहिए। इस बात को फख्र से कहता हूं, ये उनकी दूरअंदेशी थी, ये उनका इल्म था जो आज हम सबको एकजुट कर रहा है। वरना आज हिंदुस्तान का हाल आप सब जानते हैं। हिंदू मुसलमान का फसादात, हिंदू मुसलमान के झगड़े, छोटी छोटी बातों में झगड़े, छोटी छोटी बातों में नाइत्तेफाकी, नाराजगी। बात यहां तक बढ़ गई है कि लोग कत्ल करने के लिए भी तैयार है, जेलों में डाले जा रहे हैं। लेकिन आए मेरे सामईन, मैं आपसे अदबन गुजारिश कर रहा हूं, अगर आप अपने इलाकों में जा रहे हो तो मेरे मुर्शिद की एक बात सबको सुनाना है कि मोहब्बत सबसे, नफरत किसी से नहीं है। उनका पैगाम था जो उन्होंने 70 साल पहले हमको देकर गए थे। बस बात कहने के लिए बहुत सारी बातें हैं, लेकिन अल्लाह से दुआ है कि अल्लाह ताला हमको कहने सुनने से ज्यादा अमल करने की तौफीक अता फरमाए। आखिर दावाना अल्हम्दुलिल्लाह रब्बिल आलमीन। ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುವವ, ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ, ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿರುವಂತೆ ಮಾರಯ್ಯ ಪ್ರಿಯ ಮಲೇಶ್ವರ ಲಿಂಗ ಮಠದ ಭಕ್ತಿ. ಪ್ರಾತಸ್ಮರಣೀಯ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರಾಗಿರುವಂತಹ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಎನ್ನ ಆರಾಧ್ಯ ಕುಲದೈವ ಪಾಣ ಹಿರೇಮಠದ ಸದ್ಗುರು ಮಳೇಂದ್ರ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಗೆ ನಿರ್ಮಲ ಪ್ರಣಾಮಗಳನ್ನು ಸಮರ್ಪಿಸಿ, ಕಲಬುರಗಿ ಜಿಲ್ಲೆಯ
ಮಾನ್ಯಖೇಡದಲ್ಲಿ ಕಂಗೊಳಿಸುವಂತ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಾಬಾ ಹಜರತ್ ಸೈಯದ್ ಶಹಾ ನ್ಯಾಮತ್ ಉಲ್ಲಾ ಅವರ 20ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ವೇದಿಕೆ ಮೇಲೆ ಆಸೀನರಾಗಿ ಈ ಕ್ಷೇತ್ರದ ಅಧಿಪತಿಗಳಾಗಿ ಮಾತೃ ಹೃದಯದ ಪೂಜ್ಯ ಶ್ರೀ ಬಾಬಾ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಮಳಿಖೇಡದ ಗಣ್ಯ ಅತಿಥಿ ಮಹಾನ್ಯರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಇಸ್ಲಾಂ ಧರ್ಮದ ಸಂತರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ 20ನೇ ವರ್ಷದ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪುಣ್ಯ ಜೀವಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಂತರಾತ್ಮ ಕೂಡ ಅನಂತ ಶರಣಾರ್ಥಿಗಳು. ಪ್ರಾಸ್ತಾವಿಕವಾಗಿ ಬಾಬಾ ಅವರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು 4 ಪವಾಡಗಳನ್ನ ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದರು. ಪುಣ್ಯ ಸ್ಮರಣೆಯನ್ನ ಕೈಗೊಳ್ಳುವಂತ ಪೂಜ್ಯ ಶ್ರೀ ನ್ಯಾಮತ್ ಉಲ್ಲಾ ಖಾದ್ರಿ ಅವರು ಜೀವಮಾನೋದ್ದಕ್ಕೂ ಮಾಡಿದ್ದು ಏನನ್ನುವಂಥದ್ದನ್ನ ನಾವು ನೆನಪಿಸಿಕೊಂಡ್ರೆ ನಾವು 20 ವರ್ಷಗಳ ಹಿಂದೆ ಅವರು ಈ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ. 20 ವರ್ಷಗಳ ಹಿಂದೆ ಗತಿಸಿ ಹೋಗಿದ್ರು ಕೂಡ ಅವರನ್ನ ನಾವು ಈಗ ಸ್ಮರಣೆಯನ್ನ ಮಾಡ್ಕೊಂತೇವೆ. ನಮ್ಮ ಭಾರತೀಯ ಸಂಸ್ಕೃತಿಯೊಳಗ ಬಹಳ ಮಹತ್ವದಾಗಿರ್ತಕ್ಕಂಥದ್ದು ಏನಂತ ತಿಳ್ಕೊಂಡು ಕೇಳಿದ್ರೆ ಹುಟ್ಟಿಗೆ ಮಹತ್ವ ಇಲ್ಲ. ಯಾವ ಮನುಷ್ಯ ಹುಟ್ಟಿ ಬರ್ತಾನೆ ಸಹಜವಾಗಿ ಹುಟ್ಟಿ ಬರ್ತಾನೆ. ಹುಟ್ಟಿ ಬಂದಿರತಕ್ಕಂಥ ವ್ಯಕ್ತಿ ಈ ಭೂಮಿ ಮೇಲೆ ಪರಶಿವನ ಕೊಟ್ಟಿರ್ತಕ್ಕಂಥ ಆವಿಷ್ಯವನ್ನ ತ್ಯಜಿಸಿ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನ ಆಮೇಲೆ ನಾವು ಕೊಂಡಾಡ್ತೇವೆ. ಕಾರಣ ಏನಂತ ತಿಳ್ಕೊಂಡು ಕೇಳಿದ್ರೆ ಈ ನಮ್ಮ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಸತ್ತವರೆಲ್ಲ ಸಮಾಧಿ ಕಟ್ಲಿಕ್ಕೆ ಆಗ್ತದನ್ನ ತಿಳ್ಕೊಂಡು ಕೇಳಿದ್ರೆ ಸತ್ತವರ ಸಮಾಧಿನೂ ಕಟ್ಲಿಕ್ಕೆ ಆಗಂಗಿಲ್ಲ. ಎಷ್ಟು ಮಂದಿ ಸತ್ತಿಲ್ಲ ಅಂತೀರಿ ಭೂಮಿ ಮೇಲೆ, ಎಷ್ಟು ಮಂದಿ ಹುಟ್ಟಿಲ್ಲ ಅಂತಂತೀರಿ ಭೂಮಿ ಮೇಲೆ. ಹುಟ್ಟಿದವರೆಲ್ಲ ಜಯಂತಿಗಳಾತವನ್ನ ತಿಳ್ಕೊಂಡು ಕೇಳಿದ್ರೆ ಜಯಂತಿಯನ್ನಾಗಲ್ಲ. ಸತ್ತವರೆಲ್ಲ ಪುಣ್ಯ ಸ್ಮರಣೆ ಆತವನ್ನ ತಿಳ್ಕೊಂಡು ಕೇಳಿದ್ರೆ ಪುಣ್ಯ ಸ್ಮರಣೆ ಆಗಂಗಿಲ್ಲ. ಹಾಗಾದ್ರೆ ಪುಣ್ಯ ಸ್ಮರಣೆ ಆಗುವಂಥದ್ದು ಎಂಥದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಯಾವಾತನು ಈ ಭೂಮಿಗೆ ಬಂದು ಊದಿನ ಕಡ್ಡಿ ಹಾಗೆ ಮೈಯನ್ನ ಸುತ್ತಕೊಂಡು ಪರರಿಗೆ ಸುಗಂಧವನ್ನ ಬೀರ್ತದೋ, ಗಂಧದ ಕೊರಡನ್ನ ತನ್ನ ದೇಹವನ್ನ ತಿಳಿಸಿ ಇನ್ನೊಬ್ಬರಿಗೆ ಸುಗಂಧವನ್ನ ಬೀರ್ತದೋ, ಆ ನಿಟ್ಟಿನೊಳಗ ಈ ಸಮಾಜದೊಳಗ ಬಂದು ಸಮಾಜವೇ ನನ್ನ ಉಸಿರು ಅಂತ ತಿಳ್ಕೊಂಡು ಯಾವಾತನು ಜನ್ಮ ತೀರಿ ಹೋಗ್ತದೆ ಅಂಥವನ ಪುಣ್ಯ ಸ್ಮರಣೆ ಒಳಗ ಯಾರು ಬರ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ನ್ಯಾಮತುಲ್ಲಾ ಬಾಬಾ ಅವ್ರು ಬರ್ತಾರ ಅಂತ ಹೇಳಿಕ್ಕೆ ಬಹಳ ಸಂತೋಷ. ಅಂಥ ಪರಮ ಪೂಜ್ಯರು 20 ವರ್ಷಗಳ ಹಿಂದೆ ಅವರು ಈ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೋಗಿದ್ದಾರೆ. ಅವರ ತರುವಾಯದಲ್ಲಿ ಬಂದಿರತಕ್ಕಂಥವರು ಸದ್ಯದ ಅಧಿಪತಿಗಳಾಗಿರ್ತಕ್ಕಂಥ ನಮ್ಮ ಬಾಬಾ ಅವರು. ಬಹುತೇಕ ಅವರು ಈ ಜನಮಾನಸದೊಳಗ ಬದುಕು ಎಂಥದ್ದನ್ನು ತಿಳ್ಕೊಂಡು ಕೇಳಿದ್ರೆ ಬಹಳ ಸರಳವಾಗಿರ್ತಕ್ಕಂಥ ಬದುಕು. ಅಂಥ ಸರಳವಾಗಿರ್ತಕ್ಕಂಥ ಬದುಕನ್ನ
ಈ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಎಂತದಂತ ತಿಳ್ಕೊಂಡು ಕೇಳಿದ್ರೆ ಭವರೋಗ ವೈದ್ಯರಾಗಿರ್ತಕ್ಕಂಥ ಬದುಕನ್ನ. ಇವತ್ತು ಯಾಕ ಈ ಮಾತನ್ನ ಇಲ್ಲಿ ಹೇಳಬೇಕಾಗ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ಬಾಬಾ ಅವರು ಹಿಂದೆ ಆಗಿ ಹೋಗಿರ್ತಕ್ಕಂಥ ತಮ್ಮ ತಂದೆಯವ್ರನ್ನಾಗಲಿ ತಮ್ಮ ಅಜ್ಜವ್ರನ್ನಾಗಲಿ ಯಾಕೆ ಸ್ಮರಣೆ ಮಾಡ್ಕೊಳ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಇದು ಎಲ್ಲರಿಗೆ ಬರ್ತದೇನು ಗುಣ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲರಿಗೆ ಬರಂಗಿಲ್ಲ. ಬರಳಂಕೆಯಷ್ಟು ಜನರಿಗೆ ಮಾತ್ರ ಬರ್ತದೆ. ಅದು ಯಾಕೆ ಬರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ಹುಟ್ಟಿದ ಮನುಷ್ಯನಲ್ಲಿ 3 ಪುಣ್ಯಗಳನ್ನ ಲಭಿಸ್ಬೇಕಂತೆ. ಹುಟ್ಟಿರ್ತಕ್ಕಂಥ ಮನುಷ್ಯ 3 ಪುಣ್ಯದ ಬುದ್ಧಿಗಳನ್ನ ಕಟ್ಟಿಕೊಂಡು ಈ ಭೂಮಿಗೆ ಬರ್ಬೇಕಂತೆ. ಆ 3 ಪುಣ್ಯಗಳು ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ, ಮಾತೃ ಪುಣ್ಯೇನ ಸುಶೀಲತಾ, ಪಿತೃ ಪುಣ್ಯೇನ ಉದಾರತ, ವಂಶ ಪುಣ್ಯೇನ ಚತುರತ ಅಂತ ಹೇಳ್ತದೆ. ಈ 3 ಪುಣ್ಯಗಳನ್ನ ಮನುಷ್ಯ ಹುಟ್ಟಿ ಬರುವಾಗ ಕಟ್ಕೊಂಡು ಬರ್ಬೇಕಂತ. ಹಂಗ ಕಟ್ಕೊಂಡು ಬಂದಿರ್ತಕ್ಕಂಥ ಮನುಷ್ಯ ಸದ್ದು ವಿಚಾರದ ದಾರಿಯೊಳಗ ನಡೆದು ಏನೆಲ್ಲವನ್ನ ಸಂಪಾದನೆ ಮಾಡಿದ ಸಮಾಜಕ್ಕೆ ಸಮರ್ಪಣೆ ಮಾಡಿ, ಸಮಾಜವೇ ನನ್ನ ಉಸಿರನ್ನು ತಿಳ್ಕೊಂಡು ಯಾವ ಜೀವಾತ್ಮವನ್ನ ಇಲ್ಲಿ ಬದುಕು ಮಾಡ್ತದೆ ಅಂಥವರ ಪುಣ್ಯ ಸ್ಮರಣೆಯನ್ನ ಈ ಭೂಮಿ ಮೇಲೆ ನಡೀತದೆ. ಅಂಥ ಒಂದು ಪುಣ್ಯಾತ್ಮ ಈ ಭೂಮಿ ಮೇಲೆ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದ ತಿಳ್ಕೊಂಡೇನೆ ಇಂಥ ರಾತ್ರಿ ಒಳಗ ನಾವು ಅವ್ರ ನಾಮಸ್ಮರಣೆಯನ್ನ ಮಾಡ್ತೀವಿ. ಇವತ್ತ ನಮ್ಮ ಮನೆಯೊಳಗ ನಾವು ಪುಣ್ಯತಿಥಿ ಮಾಡಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಮಾಡ್ತೀವಿ. ಯಾವಾಗ ತೀರಿ ಹೋಗಿರ್ತಾರ ನಮ್ಮ ಹಿರಿಯರು, ಅವ್ರದೊಂದು ಫೋಟೋ ಮಾಡ್ತೀವಿ, ಅದಕ್ಕೆ ಸುತ್ತ ಲೈಟ್ ಹಾಕಿಸ್ತೀವಿ. ಲೈಟ್ ಹಾಕಿಸಿ ಅವ್ರು ತೀರ್ಕೊಂಡಿದ್ದ ದಿನ ಬಂತು ಅಂತ ತಿಳ್ಕೊಂಡು ಕೇಳಿದ್ರೆ ಮನೆಯೊಳಗೆ ಒಂದಿಷ್ಟು ಹೋಳಿಗೆನೋ ಹುಗ್ಗಿನೋ ಮಾಡಿ ಒಂದು ಕುರ್ಚಿ ಮ್ಯಾಗ ಫೋಟೋ ಇಟ್ಟು ಅದಕ್ಕೊಂದು ಹಾರ ಹಾಕಿ, ಅವ ಬದುಕಿನೊಳಗೆ ಏನು ಮಾಡಿ ಹೋಗಿದ್ದ, ಬೀಡಿ ಸೇತಿದ್ನಂದ್ರ ಒಂದ್ ಕಟ್ ಬೀಡಿ ತಂದಿಟ್ಟು, ಸಿಗರೇಟ್ ಸೇತಿದ್ನಂದ್ರ ಒಂದ್ ಕಟ್ ಸಿಗರೇಟ್ ತಂದಿಟ್ಟು, ಏನಾದ್ರೂ ಒಂದಿನ ಕುಡಿತಿದ್ದ ತಿಳ್ಕೊಂಡು ಕೇಳಿದ್ರೆ ಒಂದು ಬಾಟ್ಲಿ ತಂದಿಟ್ಟು ಅವ್ನ ಫೋಟೋ ಪೂಜೆ ಮಾಡಿ ನಾವೆಲ್ಲ ಪುಣ್ಯ ಸ್ಮರಣೆ ಮಾಡ್ತೀವಲ್ಲ, ಅಂತ ಪುಣ್ಯ ಸ್ಮರಣೆಗೂ ಮತ್ತು ನಮ್ಮ ಬಾಬಾನ ಪುಣ್ಯ ಸ್ಮರಣೆಗೂ ವ್ಯತ್ಯಾಸ ನೋಡಿ ಎಂತದ. ಹೌದಲ್ರಿ? ಬದುಕಿನೊಳಗ ಕೆಟ್ಟ ಚಟವನ್ನ ಮಾಡಿ ಶಿವ ಕೊಟ್ಟಿರ್ತಕ್ಕಂಥ ಆವಿಷ್ಯವನ್ನ ಮಧ್ಯಾಂತರದೊಳಗೆ ಬಿಟ್ಟು ಹೋಗಿರ್ತಕ್ಕಂಥ ಪುಣ್ಯ ಸ್ಮರಣೆ ಮಾಡೋದು ನೋಡ್ರಿ. ಇಡೀ ತನ್ನ ಆವಿಷ್ಯವನ್ನ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿ ಬೇಕಾದವರಿಗೆ ಬೆಲ್ಲದಂತ ಬದುಕನ್ನ ಸಾಗಿಸಿರ್ತಕ್ಕಂಥ ವ್ಯಕ್ತಿಯ ಪುಣ್ಯ ಸ್ಮರಣೆ ನೋಡಿ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸ್ಮರಣೆಯೊಳಗ ಬಹುತೇಕ ಮಳಖೇಡ ದರ್ಗಾದೊಳಗ ನಡೀತಕ್ಕಂಥ ಕಾರ್ಯಕ್ರಮ ಯಾವ್ದಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುತೇಕ 2 ತಲೆಮಾರು ಅಂತ ನಮಗ ಅನಿಸ್ತದೆ. 1972 ಬಹಳ ಬರಗಾಲ, ಕಠಿಣವಾಗಿರ್ತಕ್ಕಂಥ ಬರಗಾಲದೊಳಗ ಇಲ್ಲಿ ಒಂದು ಸಂಸ್ಥೆ ಅನ್ನುವಂಥದ್ದು ಪ್ರಾರಂಭ ಮಾಡಿದ್ರು. ಏನು ಸಂಸ್ಥೆ ಅದ ತಿಳ್ಕೊಂಡು ಕೇಳಿದ್ರೆ ಮಾನವ ಧರ್ಮ ಸಂಸ್ಥೆ ಅನ್ನುವಂಥದ್ದನ್ನ ಹುಟ್ಟು ಹಾಕಿ ಪ್ರತಿ ವರ್ಷನೂ ಕೂಡ ದರ್ಗಾದ ಜಾತ್ರೆ ನಿಮಿತ್ತ ಮಾಡಿಕೊಂಡು ಎಲ್ಲಾ ಜನಾಂಗಿಗಳನ್ನ ಒಂದು ಕಡೆ ಸೇರಿಸಿ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ, ಮಾನವೀಯ ತತ್ವಗಳನ್ನ ಹೇಳಿಕೊಡುವಂತ ಏಕೈಕ ದರ್ಗಾ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ನಮ್ಮ ಮಳಖೇಡ ಬಾಬಾ ಅವರ ದರ್ಗಾ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ನಾವು. ಇಲ್ಲಿ ಲಕ್ಷಾಂತರ ಭಕ್ತರು ಸೇರ್ಕೊಂತಾರೆ. ಅಂತ ಸೇರಿರುವಂತ ಭಕ್ತರಿಗೆ ಸಂದೇಶ ಏನಂತ ತಿಳ್ಕೊಂಡು ಕೇಳಿದ್ರೆ, ನೀವು ಬರೇ ಮನುಷ್ಯರಾಗಿ ಬಾಳಿದ್ರೆ ಸಾಕು. ಬರೇ ಮನುಷ್ಯರಾಗಬೇಕು, ಮಹಾತ್ಮನಾಗೋದು ಬೇಡ, ದೇವರಾಗೋದು ಬೇಡ, ಸಂತರಾಗೋದು ಬೇಡ, ಸ್ವಾಮಿಗಳಾಗೋದು ಬೇಡ, ಏನು ಬೇಡ. ನೀವು ಬರೇ ಮನುಷ್ಯತ್ವ ಇಟ್ಟುಕೊಂಡು ಮನುಷ್ಯರಾಗಿ ಬಾಳಿದ್ರೆ ಸಾಕು ಅನ್ನುವಂತ ಸಂದೇಶವನ್ನು ಕೊಡುವಂತ ಏಕೈಕ ಸ್ಥಳ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ನಮ್ಮ ಮಳಖೇಡದ ದರ್ಗಾ. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು ನೀವೆಲ್ಲ ಕೂತೋರು ವಿಚಾರ ಮಾಡಬಹುದು, ಏನ್ರಿ ನಾವೆಲ್ಲ ಮನುಷ್ಯರಲ್ಲೇನ ತಿಳ್ಕೊಂಡು ನೀವೆಲ್ಲ ವಿಚಾರ ಮಾಡಬಹುದು. ಮನುಷ್ಯರಲ್ಲೇನ ತಿಳ್ಕೊಂಡು ವಿಚಾರ ಮಾಡಿದಾಗ ನಾವು ಮನುಷ್ಯನ ರೂಪ ತೊಟ್ಟಿವಿ ಖರೆ, ಭಗವಂತ ಕೊಟ್ಟಿರ್ತಕ್ಕಂಥ 2 ಕಣ್ಣುಗಳದಾವ, ಭಗವಂತ ಕೊಟ್ಟಿರ್ತಕ್ಕಂಥ 2 ಕಿವಿಗಳದಾವ, ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಬಾಯದ, ಭಗವಂತ ಕೊಟ್ಟಿರ್ತಕ್ಕಂಥ 2 ಕೈಕಾಲುಗಳದಾವ ಅಂತ ತಿಳ್ಕೊಂಡು ಕೇಳಿ ಈ ದೇಹವನ್ನ ತಗೊಂಡು ಭೂಮಿಗೆ ಬಂದು ಮಾಡಬಾರ್ದು ಅನಾಚಾರ ಎಲ್ಲ ಮಾಡಿ ರಾಕ್ಷಸಿಯ ಗುಣಗಳನ್ನ ಬಲ್ಲಿಟ್ಟುಕೊಂಡಂತವನಿಗೆ ಮನುಷ್ಯ ಅಲ್ಲಕ್ಕೆ ಸಾಧ್ಯ ಅದ ಏನು? ಮನುಷ್ಯ ಅನ್ನಂಗಿಲ್ಲ. ಅದಕ್ಕ ಮನುಷ್ಯ ರೂಪೇಣ ಮೃಗಚರಂತಿ ಅಂತ ಹೇಳ್ತಾರ. ಮನುಷ್ಯನ ರೂಪ ಅದಪ್ಪ, ಆದ್ರೆ ನಿನ್ ಬಲ್ಲಿ ಇರ್ತಕ್ಕಂಥ ಗುಣಗಳು ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ ಮೃಗದ ಗುಣಗಳವ.
ಆ ಮೃಗದ ಗುಣಗಳನ್ನ ದೂರೀಕರಿಸಿ ಮಾನವೀಯ ಮೌಲ್ಯಗಳನ್ನು ನೀನು ಇಟ್ಟುಕೊಂಡು ಬದುಕು ಮಾಡಿದೆ ಅಂತ ತಿಳ್ಕೊಂಡು ಕೇಳಿದ್ರ ನಿನ್ನ ದೇಹಕ್ಕೆ ಬೆಲೆ ಬರ್ತದ. ಅಂತ ಮಾನವೀಯತೆಯ ಗುಣಗಳನ್ನ ಕಲಿಸಿಕೊಡುವಂತ ಏಕೈಕ ಸ್ಥಳ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಮಳಖೇಡ ದರ್ಗಾ ಅಂತ ತಿಳ್ಕೊಂಡು ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತದೆ. ಅಂಥದ್ರೊಳಗ ಇವತ್ತು ಅಸ್ಕಿ ಒಳಗ ನಡೆಯುವಂತಹ ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ವರ್ಷ ಅಲ್ಲಿ ಹೋದ ವರ್ಷ ಜಾತ್ರೆ ಕೂಡ ನಾವು ಹೋಗಿದ್ವಿ. ಸುಮಾರು 2-3 ವರ್ಷಗಳಿಂದ ಅಲ್ಲಿ ಅಸ್ಕಿಗೂ ಕೂಡ ಹೋಗಿದ್ವಿ. ಪ್ರತಿ ವರ್ಷ ಇಲ್ಲಿ ಉಗಾದಿಯ ಸಂದರ್ಭದೊಳಗ ಇಲ್ಲಿ ಜಾತ್ರೆ ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಜಾತ್ರೆ ನಡೀತದೆ. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವಾಗ ನಮ್ಮ ನ್ಯಾಮತುಲ್ಲಾ ಬಾಬಾ ಅವರು ಏನು ಸಣ್ಣ ವಯಸ್ಸಿನ ಚಿಕ್ಕ ಬಾಲಕನಿರ್ತಕ್ಕಂಥ ಸಂದರ್ಭದೊಳಗ ಮಾಡಿದ್ದು ಯಾರ ಸವಾಸ ಅಂತ ತಿಳ್ಕೊಂಡು ಕೇಳಿದ್ರೆ ಸಜ್ಜನರ ಸಂಘ ಲೀಸು ಕಂಡಯ್ಯ ಅಂತ ಏನ್ ಹೇಳ್ತಾರಲ್ಲ, ಸಜ್ಜನರ ಸಂಘ ಮಾಡಿದಕ್ಕಾಗಿ, ಒಳ್ಳೆಯವರ ಸಹವಾಸ ಮಾಡಿದಕ್ಕಾಗಿ, ಸಂತರ ಸಂಘ ಮಾಡಿದಕ್ಕಾಗಿ ಇವತ್ತು ಅವರು ಸಂತ ಶ್ರೇಷ್ಠರಾಗಿ ಇವತ್ತು ನಮ್ಮ ಮಧ್ಯದೊಳಗೆ ಅದಾರ ಎನ್ನುವಂತ ಭಾವವನ್ನು ಹೊತ್ತು ಇವತ್ತು ನಾವೆಲ್ಲರೂ ಬಹಳ ಅವರಿಗೆ ಭಕ್ತಿ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. 20 ವರ್ಷಗಳ ಒಂದು ಆಚರಣೆಯೊಳಗ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಬಾಬಾ ಅವರ ಕೃಪಾಶೀರ್ವಾದ ಇರ್ಲಿ ತಿಳ್ಕೊಂಡು ಶುಭ ಹಾರೈಸಿ ಇವತ್ತೇನು ನಮ್ಮನ್ನ ಅಮಾಸೆ, ಬಹುತೇಕ ನನ್ನ ಬದುಕಿನೊಳಗ ಮಠ ಬಿಟ್ಟಿದ್ದ ಅಮಾಸೆ ಅಂದ್ರೆ ಇವತ್ತೇನ ನಮಗ ಮಳಖೇಡ ಬಾಬಾ ಅವರ ಆದೇಶ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ 10 ಕಾರ್ಯಕ್ರಮ ಒತ್ತಿ ಇಟ್ಟು ಬರ್ಬೇಕು ನಾವು. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಅಂತರಂಗದ ಪ್ರೀತಿ ನಮ್ಮನ್ನ ಎಳೆದಕ್ಕೆ ತರ್ತದೆ, ಮತ್ತೊಂದೇನು ಇಲ್ಲ. ಕಾರಣ ಅಂತಂದ್ರೆ ಇವತ್ತು ನಾವು ಬಾಬರಿಗೆ ಯಾಕಷ್ಟು ನಾವು ಮನ್ನಿಸ್ತೀವಿ ಅಂತಂದ್ರೆ ಮೊನ್ನೆ ದಸರಾ ದರ್ಬಾರ್ ಆಯ್ತು, ದಸರಿ ಹಬ್ಬ ಆಚರಣೆ ಮಾಡಿದ್ವಿ ನಾವು ನೀವೆಲ್ಲ. ದಸರಿ ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗ ನಮ್ಮ ಪಂಚಪೀಠದ ಗುರುಗಳಾಗಿರ್ತಕ್ಕಂಥ ರಂಭಾಪುರಿ ಪೀಠದ ಜಗದ್ಗುರುಗಳವರು 34ನೇ ವರ್ಷದ ದಸರಾ ದರ್ಬಾರವನ್ನ ಬಸವ ಕಲ್ಯಾಣದೊಳಗೆ ನಡೀತು. ಬಸವ ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ರಂಭಾಪುರಿ ಪೀಠದ ಜಗದ್ಗುರುಗಳು ಒಬ್ಬ ಈ ಭೂಮಿ ಮೇಲೆ ಸಮನ್ವಯದ ವ್ಯಕ್ತಿ ಯಾರಂತ ತಿಳ್ಕೊಂಡು ಕೇಳಿದ್ರೆ ಆಯ್ಕೆ ಮಾಡಿದ್ದು ಯಾರಿಗಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಮಳಖೇಡ ಬಾಬಾ ಅವರನ್ನ. ಅಂತ ಮಳಖೇಡ ಬಾಬಾ ಅವರನ್ನ ಬಹುತೇಕ 1ನೇ ತಾರೀಕು ಅವ್ರ ಕಾರ್ಯಕ್ರಮ ಇತ್ತಂತ ಅನಿಸ್ತದೆ. ಆ ಸಂದರ್ಭದೊಳಗ ಬಸವ ಕಲ್ಯಾಣಕ್ಕ ಸುಮಾರು ಲಕ್ಷಾಂತರ ಭಕ್ತರು, ಒಂದ್ ಕಡೆ ಹೆಣ್ಮಕ್ಳು, ಒಂದ್ ಕಡೆ ಗಂಡು ಮಕ್ಕಳು, ಅಂತ ದಸರಾ ದರ್ಬಾರದೊಳಗ ನಮ್ಮ ಬಾಬಾ ಅವರು ಹೋಗಿ ವೇದಿಕೆಗೆ ನಿಂತು ಇಡೀ ನಮ್ಮ ಶರಣರ ವಚನಗಳನ್ನು ಹೇಳಿಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಇಡೀ ಕಲ್ಯಾಣ ನಾಡಿನ ಜನತೆ ಬೆಕ್ಕಸು ಬೆರಗಾಗಿ ಬಾಬಾ ಅವರನ್ನು ನೋಡುತ್ತಿತ್ತು. ಅಂಥ ನಿರಗಳವಾಗಿ ಎಲ್ಲಾ ಶರಣರ ವಚನಗಳನ್ನು ಹೇಳಿ ಆ ಸಮಯಕ್ಕೆ ಸಂದರ್ಭಾನುಸಾರವಾಗಿ ಅವರಿಗೆ ಪಟ್ಟಿರ್ತಕ್ಕಂಥ ವಿಷಯವನ್ನ ಬಹಳ ಅದ್ಭುತವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಕೀರ್ತಿ ಯಾವ್ದಾಗ ಅದು ಸಲ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ನಮ್ಮ ಮಳಖೇಡ ಬಾಬಾ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತು ನಮ್ಮ ಮಠದೊಳಗೆ ಏನಾದ್ರು ಕಾರ್ಯಕ್ರಮ ಇದ್ರೆ ನಾವು ಆಮಂತ್ರಣ ಕೊಡಂಗಿಲ್ಲ, ಬರೇ ಫೋನ್ ಮಾಡಿ ಹೇಳ್ತೀವಿ. ಅವರು ಪ್ರೀತಿಯಿಂದ ಓಡಿ ಬರ್ತಾರೆ. ಅವ್ರ ಪೀಠದೊಳಗೆ ಏನಾದ್ರು ಕಾರ್ಯಕ್ರಮ ಇದ್ರೆ ನಮ್ಮನ್ನು ಫೋನ್ ಮಾಡಿ ಹೇಳ್ತಾರೆ, ನಾವು ಪ್ರೀತಿಯಿಂದ ಓಡಿ ಬರ್ತೀವಿ. ಈ ಅನ್ಯೋನ್ಯತೆಯನ್ನ ಮನುಷ್ಯನಲ್ಲಿ ಇರಬೇಕನ್ನುವಂಥದ್ದನ್ನೇ ಅವರ ಬದುಕು ಈ ಜನತೆಗೆ ಮಾದರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಇವತ್ತಿನ ಸಂದರ್ಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಬಾಬರ ಕೃಪೆ ಆಲೆ ತಿಳ್ಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಿವಮೊಗ್ಗ ಪೂಜ್ಯ ದರ್ಗಾದ ಬಾಬಾರು ಆಗಿರ್ತಕ್ಕಂಥ ಹಜರತ್ ಸೈಯದ್ ಸಾ ನ್ಯಾಮತುಲ್ಲಾ ಖಾದ್ರಿ ಅವರ ಪೂಜ್ಯರ 20ನೇ ಪುಣ್ಯ ಸ್ಮರಣೋತ್ಸವ. ಈ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಪೂಜ್ಯರು ಆಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಅನೇಕ ಭಕ್ತಾದಿಗಳು ಈ ಪುಣ್ಯಾರಾಧನದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಈ ದರ್ಗಾದಲ್ಲಿ ಬರ್ತಕ್ಕಂಥ ಭಕ್ತರು ಹಿಂದಿನ ಪೂಜ್ಯರಲ್ಲಿ ಆಗಿರ್ಬೋದು, ಈಗಿನ ಪೂಜ್ಯರಲ್ಲಿ ಆಗಿರ್ಬೋದು, ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಅವರು ಈ ದರ್ಗಾದೊಳಗೆ ನಾವು ಯಾವಾಗ ಬಂದ್ರೂ ಕೂಡ ದರ್ಗವನ್ನು ತುಂಬುವಷ್ಟು ಜನ ಕಾಣ್ತಾರೆ. ಯಾಕೆ ಕಾಣ್ತಾರಪ್ಪ ಅಂದ್ರೆ ಎಲ್ಲಿ ದುಃಖ ನಿವೃತ್ತಿ ಆಗ್ತದ ಅಲ್ಲಿ ಸಾಕಷ್ಟು ಜನ ಬರ್ತದ. ಅದಕ್ಕೆ ಹಿಂದಿನ ಪೂಜ್ಯರ ಆಶೀರ್ವಾದ, ಈಗಿನ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೆ ಅದ. ಅದಕ್ಕೆ ತಾವೆಲ್ಲರೂ ಕೂಡ ಈ ಪೂಜ್ಯರ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದು ತಾವೆಲ್ಲರೂ ಧನ್ಯರಾಗದಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಮಳಖೇಡ ದರ್ಗಾದ ಹಿಂದಿನ ಅಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ನ್ಯಾಮತುಲ್ಲಾ ಖಾದ್ರಿ ಅವರು
ಅವರು ಈ ಇಹಲೋಕವನ್ನು ತ್ಯಜಿಸಿ 20 ವರ್ಷಗಳು ಗತಿಸಿ ಈಗ 20ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಸದ್ಯದ ಬಾಬಾ ಅವರು ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪುಣ್ಯ ಸ್ಮರಣೆಯೊಳಗ ಸಾವಿರಾರು ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಭಕ್ತ ಬಳಗಕ್ಕೆ ತಿಳಿಸುವಂಥದ್ದೇ ಈ ಪುಣ್ಯಾರಾಧನೆಯ ನಿಮಿತ್ತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಭಕ್ತಾದಿಗಳು ಆ ಪುಣ್ಯಾತ್ಮನ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಧನ್ಯಾತ್ಮರಾಗಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ ಇದ್ದೇನೆ. ಹಜರತ್ ಸೈಯದ್ ಶಾ ನೆಮತುಲ್ಲಾ ಖಾದ್ರಿ ಬಾಬಾಜಿ ಅವರ 20ನೇ ಪೂರ್ಣ ಸ್ಮರಣೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಸದ್ಭಕ್ತರೇ, ಪೂಜ್ಯರಿರುವರೆ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ, ಇದು ಬಹಳ ಅತ್ಯಂತ ಆನಂದದಿಂದ ಹೇಳ್ತಕ್ಕಂಥ ಮಾತು ಏನಂದ್ರೆ, ಪೂಜ್ಯ ಬಾಬಾಜಿ ಅವರು ಎಷ್ಟು ಜನರಿಗೆ ಹಚ್ಕೊಂಡಾರಲ್ಲ, ಅವ್ರ ಹೆಸರಿನಿಂದ ಮಾತ್ರ ನಾವು ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಯಾವ ಶಕ್ತಿ ಇಲ್ಲ. ಅವರ ಹೆಸರು, ಅವರ ನಾಮಸ್ಮರಣೆಯಿಂದ, ಅವರ ಪಾದಧೂಳಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮ ನಡೆದಾವೆ, ಇಷ್ಟೆಲ್ಲ ಜನ ಸೇರ್ತಾರೆ. ಹೊರತಾಗಿ ನನ್ನ ಹತ್ರ ಏನೂ ಇಲ್ಲ. ನಾನು ಬರೀ ಒಬ್ಬ ಸೇವಕ, ಸೇವಾ ದೃಷ್ಟಿಯಿಂದ ನಾನು ಸೇವಾ ಮಾಡ್ತಾ ಇದ್ದೀನಿ ಹೊರತು ಮತ್ತೆ ಯಾವುದೇ ದೃಷ್ಟಿಯಿಂದ ಇಲ್ಲ. ಆದರೆ ಅವರ ಶಕ್ತಿ ಏನದ, ನಾ ಎಲ್ಲಿ ಹೋಗ್ತೀನಿ ಅವರ ಶಕ್ತಿಯ ಮುಖಾಂತರನೇ ಎಲ್ಲ ಕಾರ್ಯಕ್ರಮಗಳು ನನ್ನ ಕಾರ್ಯಗತ ಆಗ್ತಾವ. ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರಿಗೆ ಒಳ್ಳೇದಾಗ್ತದ, ಯಾರ ಮನೆಯಲ್ಲಿ ಕಾಲು ಇಡ್ತೀನಿ ಅವ್ರ ಮನೆಗೆ ಉದ್ಧಾರ ಆಗ್ತದ ಅಂತಕ್ಕಂಥ ಮಾತು. ಯಾಕಂದ್ರೆ ನನ್ನ ಸಲ ಪ್ರಥಮದಲ್ಲೇ ನನಗೆ ಕನಸಿನಲ್ಲಿ ಬಂದು ಹೇಳಿದ್ರು, ನಾ ಇರ್ತೀನಿ, ನೀನು ಹೆದರಬೇಡ, ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ನನ್ನ ಪಾದ ಇರ್ತದ, ನಾ ಯಾರ ತಲೆ ಮೇಲೆ ಕೈ ಇಡ್ತೀನಿ ಏನೋ ಆ ತಲೆ ಮೇಲೆ ಕೈ ಇಡ್ತಕ್ಕಂಥ ಕೈ ನಿನ್ನದಲ್ಲ, ನಂದಿರ್ತದ ಅಂತಕ್ಕಂಥ ಮಾತು ಪ್ರಾರಂಭದಿಂದಲೇ ಹೇಳ್ತಾರೆ. ಆ ಮಾತು ಇನ್ನೂವರೆಗೆ ಚಾಚು ತಪ್ಪದೆ ಅದು ಕಾರ್ಯರೂಪದಲ್ಲಿ ಬರ್ತದಂತ ನಾನು ಬಹಳ ಆನಂದದಿಂದ ಹೇಳ್ತೀನಿ. ಅದಕ್ಕಾಗಿ ತಾವೆಲ್ಲರೂ ಸುದೈವಗಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯರಾಗ್ತೀರಿ ಅಂತ ಹೇಳಿ ನಾನು ಮಾತಿಗೆ ಮುಂದೆ. ಸರ್